ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಳೇಬೀಡು ಹೋಬಳಿಯಲ್ಲಿ ಹೆಚ್ಚಾಗಿರುವ ಚಿರತೆ ಹಾವಳಿ. ಮೇಯುತ್ತಿದ್ದ ಹಸುವನ್ನ ಹೊತ್ತೊಯ್ದು ತಿಂದು ಹಾಕಿದ ಚಿರತೆ ಆತಂಕದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು. ಅರಣ್ಯ ಇಲಾಖೆಗೆ ದೂರು ನೀಡಿದ ಸಾರ್ವಜನಿಕರು. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಧು. ಅಂಗಾಂಗ ದಾನ ಮಾಡಿ ಮಾದರಿಯಾದ ಗಾರೆ ಕೆಲಸದ ಕಾರ್ಮಿಕ. ಹಲವರ ಜೀವ ಉಳಿಸೋ ಮಾನವೀಯತೆ ತೋರಿದ ಕುಟುಂಬಸ್ಥರು. ದಶಕದಿಂದ ಉಚಿತ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳುತ್ತಿರುವ ಆದಿಚುಂಚನಗಿರಿ ಆಸ್ಪತ್ರೆ ಡಿಸೆಂಬರ್ 1 ರಿಂದ 13ರವರೆಗೆ ವಿರೂಪಗಳಿಗೆ ಉಚಿತ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡಿಸಿಕೊಳ್ಳಲು ಅಧೀಕ್ಷಕ ಡಾಕ್ಟರ್ ಕೆಎಸ್ ರವಿ ಮನವಿ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯಲ್ಲಿ ಇತ್ತೀಚೆಗೆ ಚಿರತೆಗಳ ಹಾವಳಿ ಹೆಚ್ಚಾಗಿದ್ದು, ಕೆಲ ದಿನಗಳ ಹಿಂದಷ್ಟೇ ಕುರಿಗೆ ಹೈಗಳ ಮೇಲೆ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿದ್ದಲ್ಲದೆ ಕುರಿಯನ್ನು ಹೊತ್ತು ತಿಂದು ಹಾಕಿದ್ದು, ಅದು ಮಾಸು ಮುನ್ನವೇ ಬೇಲೂರು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಮ್ಮನಹಳ್ಳಿ ಮಂಜೇಗೌಡ ಎಂಬುವರಿಗೆ ಸೇರಿದ ಹಸುವನ್ನು ಎಳೆದು ತಿಂದು ಹಾಕಿದೆ. ಬುಧವಾರ ತಮ್ಮ ಹೊಲದಲ್ಲಿ ಹಸುವನ್ನ ಬಿಟ್ಟುಕೊಂಡು ಜೋಳ ಮುರಿಯುತ್ತಿದ್ದ ಸಂದರ್ಭ ಸಂಜೆ 4 ಗಂಟೆ ಸಮಯದಲ್ಲಿ ಹಸು ನಾಪತ್ತೆಯಾಗಿತ್ತು. ಹಸು ಮನೆಗೆ ಬರಬಹುದೆಂದು ಕಾದಿದ್ದು, ಬಳಿಕ ಅಕ್ಕಪಕ್ಕದಲ್ಲಿ ಹುಡುಕಿ ಸಿಗದಿದ್ದ ಹಿನ್ನೆಲೆ ಊರಿನಲ್ಲಿ ಹುಡುಕುವ ಸಂದರ್ಭ ತಮ್ಮ ಹೊಲದಿಂದ ಸುಮಾರು 200 ಮೀಟರ್ ದೂರದಲ್ಲಿ ಹಸುವನ್ನ ಚಿರತೆ ತಿಂದು ಹಾಕಿದ್ದು ಪತ್ತೆಯಾಗಿದ್ದು, ಈ ವೇಳೆ ಮಾತನಾಡಿದ ರೈತ ಮಂಜೇಗೌಡ, ಚಿರತೆಗಳ ಉಪಟಳ ಹೆಚ್ಚಾಗಿದ್ದು, ಹಲವಾರು ಬಾರಿ ಚಿರತೆಗಳು ಓಡಾಡುವ ಗುರುತು ಸಿಕ್ಕಿದ್ದು, ಅವುಗಳನ್ನು ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಹಿಡಿಯುತ್ತಿಲ್ಲ. ಇದಕ್ಕೆ ಯಾರು ಹೊಣೆ? ಕೂಡಲೇ ಇದನ್ನ ಹಿಡಿಯುವಂತೆ ಒತ್ತಾಯಿಸಿದರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ವಲಯ ಅರಣ್ಯಾಧಿಕಾರಿಗಳು ಈಗಾಗಲೇ ಈ ಭಾಗದಲ್ಲಿ ಚಿರತೆಗಳು ಕಂಡುಬಂದಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ ಹಿನ್ನೆಲೆ ಅಲ್ಲೇ ಚಿರತೆ ಹಿಡಿಯುವ ಬೋನು ಇಡಲು ವ್ಯವಸ್ಥೆ ಮಾಡಲಾಗುತ್ತದೆ ಮತ್ತು ಈ ಭಾಗದಲ್ಲಿ ಚಿರತೆಗಳನ್ನು ಕಂಡರೆ ಮಾಹಿತಿ ನೀಡುವಂತೆ ಗ್ರಾಮಸ್ಥರಿಗೆ ತಿಳಿಸಿದ್ದು, ರೈತರಿಗಾಗಿರುವ ನಷ್ಟದ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವ ಮೂಲಕ ಪರಿಹಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದು ವಲಯ ಅರಣ್ಯಾಧಿಕಾರಿ ಯತೀಶ್ ತಿಳಿಸಿದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಮೊನ್ನೆ ಸಂಜೆಯಲ್ಲಿ ಜೋಳ ಮುರಿತಾ ಇದ್ದು, ಮುರಿಬೇಕಾದ್ರೆ ಸಾಯಂಕಾಲ ಸೇರಿ ಕರ ಮೇಯಿಸ್ತಾ ಇದ್ದು. ನಮ್ದೊಂದು ಹಸಿನ ಮಳ್ಕವ ಅದು ಇಲ್ದಂಗಾಯ್ತು. ನಾವಿನ್ನೇನೋ ಎಲ್ಲ ಮೇಯ್ತಾ ಇದ್ದೇನೆ ಅಂತ ಹೋದು ಬೆಳಗ್ಗೆ ಬಂದು ನೋಡೋದ್ರಲ್ಲಿ ಚಿರತೆ ಬಂದು ತಿಂದಾಕಿದ್ದೆ. ಇನ್ನು ಈಗಾಗಲೇ ಒಂದು ಸತಿ ಫಾರೆಸ್ಟ್ ಇಲಾಖೆಗೆ ಹೇಳಿ ಬೋನ್ ಹಿಡಿ ಅಂತ ಹೇಳಿದ್ದು, ಬಂದು ಅವರು ಯಾವುದೇ ಥರದ ಬೋನ್ ಹಿಡ್ದಂಗೆ ಹೋದ್ರು. ಈ ಭಾಗದಲ್ಲಿ ಚಿರತೆ ಅವಳು ಜಾಸ್ತಿ ಆಗ್ಬಿಟ್ಟು ರೈತರುಗಳು ಜಮೀನಿಂದ ಬರೋದೇ ಕಷ್ಟ ಐತಿ. ಆಗಾಗಲೇ ಚಿರತೆ ಓಡಾಡ್ತಾ ಇದ್ದಾವೆ. ಇಲ್ಲಿ ಅರಣ್ಯ ಇಲಾಖೆಯವರು ಹೋದ ಬಂದು ಈ ಭಾರಿ ಬೆಳೆದ ಜೋಳ ಎಲ್ಲಿ ಬೋನ್ ಹಿಡೋಣ ಅಂತ ಹೋಯ್ದ್ರು ನೋಡಿ. ಅವ್ರು ನಿರ್ಲಕ್ಷ್ಯ ಮಾಡಿ ಈ ಥರ ತೊಂದರೆ ಆಗಿದೆ. ಇವತ್ತು ಮಾರಿದ್ರು ಒಂದು 15 ರಿಂದ 20 ಸಾವಿರ ರೂಪಾಯಿಗೆ ಒಂದು ಹಸಿನ ಮಳಕ್ಕೆ ಹೋಗೋದು. ರೈತರ ಜೀವನ ಕಷ್ಟ ಆಗಿದೆ. ಇದಕ್ಕೆ ಈಗ ಬಂದು ಅರಣ್ಯ ಇಲಾಖೆಯರು ಈಗಲೇ ಬಂದು ಬೋನ್ ಇಟ್ಟು ಚಿರತೆನೆಲ್ಲ ಹಿಡಿದು ಬೇರೆ ಕಡೆಗೆ ಬಿಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಹಾಸನ ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮಶೆಟ್ಟಿ ಅವರ ಪುತ್ರ ಮಧು ನಿಧನರಾಗಿದ್ದು, ಅಂಗಾಂಗ ದಾನ ಮಾಡುವ ಮೂಲಕ ತಮ್ಮ ಸಾವಿನಲ್ಲೂ ಹಲವು ಜೀವಗಳನ್ನು ಉಳಿಸುವ ಸಾರ್ಥಕತೆ ಮೆರೆದಿದ್ದಾರೆ. ಹಾಸನದ ಗುಂಡೇಗೌಡ ಕೊಪ್ಪಲಿನ ನಿವಾಸಿಯಾದ 47 ವರ್ಷದ ಮಧು ಮೃತ ದುರ್ದೈವಿಯಾಗಿದ್ದು, ಅವರು ಗಾರೆ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಮೈಸೂರಿನ ವಿಜಿಎಸ್ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಅವರ ಮೆದುಳು ಡೆಡ್ ಆಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮಧು ಅವರ ದೇಹದ ಅತ್ಯಂತ ಅಮೂಲ್ಯವಾದ ಕಣ್ಣು, ಕಿಡ್ನಿ, ಹೃದಯ ಹಾಗೂ ಲಿವರ್ನಂತಹ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಕುಟುಂಬಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಮಧು ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯುವಾಗ ಆಸ್ಪತ್ರೆ ಸಿಬ್ಬಂದಿ ಸಾಲಾಗಿ ನಿಂತು ಗೌರವ ಸೂಚಿಸಿದ್ರು. ಅಂಗಾಂಗಗಳನ್ನು ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿರುವ ಮಧು ತಂದೆ, ತಾಯಿ, ಪತ್ನಿ ಹಾಗೂ ಸಹೋದರಿಯನ್ನ ಅಗಲಿದ್ದಾರೆ. ಹೆಚ್ಐಎನ್ ನ್ಯೂಸ್, ಹಾಸನ್. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಜಿನಗರದಲ್ಲಿರುವ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಡಿಸೆಂಬರ್ 1 ರಿಂದ 13ರವರೆಗೆ ಸೀಳು ತುಟಿ, ಸೀಳು ಅಂಗಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳಿಗೆ ಉಚಿತ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿಚುಂಚನಗಿರಿ ಆಸ್ಪತ್ರೆ ವೈದ್ಯ ಅಧೀಕ್ಷಕ ಡಾಕ್ಟರ್ ಕೆಎಸ್ ರವಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಉಚಿತ ಶಿಬಿರ ನಡೆಯಲಿದೆ. ಮುಖ್ಯ ಅತಿಥಿಯಾಗಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಮೆಡಿಕಲ್ ನಿರ್ದೇಶಕ ಬ್ರಾಡ್ಲಿ ಕ್ಯೂಟ್ಸ್, ಟೆಡ್ ಅಲೆಕ್ಸ್, ಮಾಹಿತಿ ನಿರ್ದೇಶಕ ವಿ ಶ್ರೀನಿವಾಸಮೂರ್ತಿ, ಬೆಂಗಳೂರು ನಾರ್ತ್ ರೋಟರಿ ಅಧ್ಯಕ್ಷ ಗಿರೀಶ್, ಪ್ರಾಜೆಕ್ಟ್ ಚೇರ್ಮನ್ ಬಿಎಸ್ ವಿನೋದ್ ಕುಮಾರ್, ಆದಿಚುಂಚನಗಿರಿ ವೈಸ್ ಕೌನ್ಸಿಲರ್ ಡಾಕ್ಟರ್ ಎಂಎ ಶೇಖರ್, ರಿಜಿಸ್ಟ್ರಾರ್ ಡಾಕ್ಟರ್ ಸಿಕೆ ಸುಬ್ಬರಾಯ್, ಎಂಜಿ ಶಿವರಾಮ್, ಡಾಕ್ಟರ್ ಕೆಎಂ ಶಿವಕುಮಾರ್ ಭಾಗವಹಿಸುವುದಾಗಿ ಹೇಳಿದರು. ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ ಮಾತನಾಡಿ, ಕಳೆದ 10 ವರ್ಷದಿಂದ ಈ ರೀತಿಯ ಉಚಿತ ಶಿಬಿರಗಳನ್ನು ಆಯೋಜಿಸುತ್ತಿದ್ದು 1600ಕ್ಕೂ ಅಧಿಕ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಬಿಜಿನಗರದ ರೋಟರಿ ಹಾಗೂ ಅಮೆರಿಕದ ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್ ವತಿಯಿಂದ ನುರಿತ 30 ತಜ್ಞ ವೈದ್ಯರ ತಂಡ ಈ ಶಿಬಿರದಲ್ಲಿ ಭಾಗವಹಿಸಿ ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ.
ಸೀಳು ತುಟಿ ಹಾಗೂ ಸೀಳು ಆಂಗುಳದ ಸಮಸ್ಯೆ ಇದ್ದವರು ಮಾತನಾಡಲು, ಹಾಲು ಕುಡಿಯಲು ಹಾಗೂ ಸೌಂದರ್ಯಕ್ಕೂ ತೊಂದರೆ ಉಂಟು ಮಾಡುತ್ತದೆ. ಈ ನಿಟ್ಟಿನಲ್ಲಿ ಅಂತಹವರ ಸಂಖ್ಯೆ ಕಡಿಮೆ ಮಾಡಲು ಆದಿಚುಂಚನಗಿರಿ ಮಹಾಸ್ವಾಮೀಜಿಗಳ ಸಹಕಾರದೊಂದಿಗೆ ಕಳೆದ 10 ವರ್ಷದಿಂದ ಕೆಲಸ ಮಾಡುತ್ತಿದೆ ಎಂದರು. 3 ತಿಂಗಳಿನಿಂದ 12 ವರ್ಷದವರೆಗೆ ಇರುವ ಮಕ್ಕಳಿಗೆ ಸೀಳು ತುಟಿ, ಸೀಳು ಆಂಗುಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ನಿವಾರಣೆ ಸಾಧ್ಯವಾಗುತ್ತದೆ. ಈಗಾಗಲೇ ನೋಂದಣಿ ಆರಂಭವಾಗಿದ್ದು, ಚಿಕಿತ್ಸೆ ಅಗತ್ಯ ಇದ್ದವರು ಕೂಡಲೇ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ಸೀಳು ತುಟಿ ಹಾಗೂ ಸುಟ್ಟ ಗಾಯಗಳಿಂದ ಆಗಿರುವ ವಿರೂಪಗಳಿಂದ ಬಳಲುತ್ತಿರುವ ಫಲಾನುಭವಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದೆ. ಇದನ್ನು ಅರ್ಹ ಫಲಾನುಭವಿಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಶಿಬಿರದಲ್ಲಿ ರೋಗಿಗಳು ಹಾಗೂ ಅವರ ಕುಟುಂಬದವರಿಗೂ ಊಟ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿ ಮಾಡಿಕೊಳ್ಳಲು ಮೊಬೈಲ್ ಸಂಖ್ಯೆ 9945555859 ಹಾಗೂ 9900758946 ಮತ್ತು 7975102982ಗೆ ಸಂಪರ್ಕಿಸಬಹುದು. ಸಾರ್ವಜನಿಕರು ಈ ಶಿಬಿರದ ಉಪಯೋಗ ಪಡೆದುಕೊಳ್ಳುವಂತೆ ಇದೇ ವೇಳೆ ಕೋರಿದ್ರು. ಸಾರ್ವಜನಿಕ ಸಂಪರ್ಕಾಧಿಕಾರಿ ವೈಎಸ್ ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏರ್ಪಡಿಸಿದ್ದೀವಿ. ಈ ಉಚಿತ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ, ರೋಟರಿ ಬೆಂಗಳೂರು ನಾರ್ತ್ ಹಾಗೂ ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್ ಅಮೆರಿಕದಿಂದ 30 ನುರಿತ ತಜ್ಞರುಗಳು ಸೀಳು ತುಟಿ, ಸೀಳು ಅಂಗುಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಡಿಸೆಂಬರ್ 1ರಿಂದ 12ನೇ ತಾರೀಕುವರೆಗೂ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿ ನಗರ, ನಾಗಮಂಗಲ ತಾಲೂಕಲ್ಲಿ 13ರವರೆಗೂ ಇದೆ. 13 ಅಂದರೆ 12ರವರೆಗೂ ಆಪರೇಷನ್, 13ನೇ ತಾರೀಕು ಪೋಸ್ಟ್ ಆಪರೇಟಿವ್ ಎಲ್ಲ ನೋಡಿ ಅವರು ಮತ್ತೆ USA ಹೋಗ್ತಾರೆ. ಇದನ್ನ ಕಳೆದ 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಸುಮಾರು 1600ಕ್ಕೂ ಹೆಚ್ಚು ಫಲಾನುಭವಿಗಳು ಇದರದ ಸದುಪಯೋಗವನ್ನು ಮಾಡಿಕೊಂಡಿದ್ದಾರೆ. ಹಾಗೇನೆ ಈ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಊಟ, ವಸತಿ, ಶಸ್ತ್ರಚಿಕಿತ್ಸೆ ಹಾಗೂ ಅವರ ರೋಗಿಗಳ ಸಂಬಂಧಿಗಳು ಬಂದಿರತಕ್ಕಂಥ ಅವರಿಗೂ ಸಹ ಊಟ, ವಸತಿಗಳನ್ನ ನೀಡುವಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಈ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದ, ಪಕ್ಕದ ಆಂಧ್ರ, ತಮಿಳುನಾಡು, ಕೇರಳ ಈ ಭಾಗದಿಂದಲೂ ಸಹ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯ ಈ ಸೀಳು ತುಟಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನಲ್ಲಿ ನೂತನ ಮೌಂಟ್ ಪೀಕ್ ರೆಸಾರ್ಟ್ ಉದ್ಘಾಟನೆಯನ್ನ ಕಾಮಿಡಿ ಕಿಲಾಡಿಗಳ ಜಗ್ಗಪ್ಪ ಹಾಗೂ ಗೊಬ್ಬರಕಾಲ ನೆರವೇರಿಸಿದರು. ಇದು ಆಲೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಹಾಸನ ಜಿಲ್ಲೆಯಿಂದ 24 ಕಿಲೋಮೀಟರ್ ಅಂತರದಲ್ಲಿದ್ದು ಹಾಗೂ ಆಲೂರಿನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ನೂತನವಾಗಿ ನಿರ್ಮಿಸಲಾಗಿರುವ ಮೌಂಟೇನ್ ಪೀಕ್ ರೆಸಾರ್ಟ್ ಸೊಂಪಾದ ಕಾಫಿ ಎಸ್ಟೇಟ್ಗಳು, ರಮಣೀಯ ನೋಟಗಳು ಮತ್ತು ಉತ್ತಮ ಆರೋಗ್ಯಕರ ವಾತಾವರಣಕ್ಕೆ ಹೆಸರುವಾಸಿಯಾಗಿರುವ ಮಲೆನಾಡು ಭಾಗದ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಒಂದು ಸುಂದರವಾದ ಧಾಮವಾಗಿದೆ. ಕಾಮಿಡಿ ಕಿಲಾಡಿಯ ಜಗ್ಗಪ್ಪ ಮಾತನಾಡಿ, ಕಾಂಕ್ರೀಟ್ ಕಾಡಿನ ಮಧ್ಯೆ ವಾಯು ಹಾಗೂ ಶಬ್ದ ಮಾಲಿನ್ಯದಿಂದ ಕಳೆದು ಹೋಗಿದ್ದ ಪ್ರವಾಸಿಗರಿಗೆ ಭೂಲೋಕದ ಸ್ವರ್ಗ ಮಲೆನಾಡಿನಲ್ಲಿ ವಿಶಿಷ್ಟ ಅನುಭವ ನೀಡುತ್ತದೆ. ಚುಮು ಚುಮು ಚಳಿಯ ವಾತಾವರಣಕ್ಕೆ ನಿಮಿಷಕ್ಕೊಮ್ಮೆ ಬದಲಾಗುವ ಪ್ರಕೃತಿಯ ವಿಸ್ಮಯ ಕಾಣಲು ಪ್ರವಾಸಿಗರು ಇಲ್ಲಿಗೆ ಬಂದರೆ ಮೈಮರೆಯುತ್ತಾರೆ ಎಂದರು. ಮೌಂಟೇನ್ ಪೀಕ್ ರೆಸಾರ್ಟ್ ಮಾಲೀಕರಾದ ಪವನ ಸಂದೇಶ್ ಮಾತನಾಡಿ, ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ರೆಸಾರ್ಟ್ ನಿರ್ಮಿಸಿದ್ದು ಪ್ರವಾಸಿಗರು ತುಂಬಾ ಇಷ್ಟಪಡುತ್ತಾರೆ. ಸುತ್ತಮುತ್ತಲೂ ಕಾಫಿ ಗಿಡಗಳು ಹಾಗೂ ಬೆಟ್ಟಗುಡ್ಡಗಳಿದ್ದು ಒಳ್ಳೆಯ ಗಾಳಿ ಸಿಗುತ್ತದೆ. ಹಾಗೆಯೇ ಅಚ್ಚುಕಟ್ಟಾಗಿ ರೆಸಾರ್ಟ್ ನಿರ್ಮಿತವಾಗಿದೆ. ಎಲ್ಲಾ ಕುಟುಂಬಸ್ಥರು ಒಮ್ಮೆ ಭೇಟಿ ನೀಡಿ ಹೆಂಡತಿ ಮಕ್ಕಳೊಂದಿಗೆ ಇಲ್ಲಿ ಬಂದು ಎಂಜಾಯ್ ಮಾಡಬಹುದು. ಪ್ರತಿನಿತ್ಯ ಕೆಲಸ ಕಾರ್ಯಗಳು ಇದ್ದೇ ಇರುತ್ತವೆ. ಅದನ್ನೆಲ್ಲ ಬದಿಗಿಟ್ಟು ಒಮ್ಮೆ ಬಂದು ಖುಷಿಯಾಗಿರಿ ಹಾಗೂ ನಮ್ಮನ್ನ ಸಹಕರಿಸಿ ಎಂದರು. ಈ ಸಂದರ್ಭದಲ್ಲಿ ಲಿಖಿತಾ ಕಾಫಿ ಲಿಂಕ್ಸ್ ಮಾಲೀಕರಾದ ಅಶೋಕ್, ಅನುಶ್ರೀ ಹಾಗೂ ಕುಟುಂಬ ವರ್ಗದವರು ಶುಭ ಹಾರೈಸಿದರು. HCN ನ್ಯೂಸ್ ಆಲೂರು. ಸಂದೇಶ್ ಅವ್ರಿಗೆ ಒಳ್ಳೇದಾಗ್ಬೇಕು. ಯಾಕೆಂತಂದ್ರೆ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಈ ರೆಸಾರ್ಟ್ ನ ಮಾಡಿದ್ದಾರೆ. ಮೌಂಟೇನ್ ಪೀಕ್ ರೆಸಾರ್ಟ್ ಮಲ್ಲೇನಹಳ್ಳಿಯಲ್ಲಿ ಮಾಡಿದಂತ ರೆಸಾರ್ಟ್ ಇದು. ನಮ್ಮ ಹಾಸನ ಜಿಲ್ಲೆ ಮಲ್ಲೇನಹಳ್ಳಿ, ಸಕಲೇಶಪುರ ತಾಲೂಕು ಈ ಕಡೆ ಮಾಡಿದಂತ ಆಲೂರು ತಾಲೂಕು. ಬಟ್ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಾಡ್ಬೋದು. ಸ್ಟಾರ್ಟಿಂಗ್ ರೆಸಾರ್ಟ್ 1-2-3 ರೂಮ್ಗಳನ್ನ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ಬೋದು ರೆಸಾರ್ಟ್ ಗಳು. ಆಮೇಲೆ ಹೋಗ್ತಾ ಹೋಗ್ತಾ ಪಿಕ್ ಅಪ್ ಮಾಡ್ಕೊಂಡಾಗ ಡೆವಲಪ್ ಮಾಡೋಣ ಅನ್ನೋ ರೀತಿ ನೋಡ್ತಾರೆ. ನೀವನ್ನು ನಮಸ್ತೆ, ನನ್ನ ಹೆಸರು ಸಂದೇಶ್ ಅಂತ. ನಾವು ಆಲೂರು ತಾಲೂಕು ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಮೌಂಟೇನ್ ಪೀಕ್ ಅನ್ನೋ ರೆಸಾರ್ಟ್ ನ ಇವತ್ತು ಉದ್ಘಾಟನೆ ಮಾಡಿದೀವಿ. ಡಿಸೆಂಬರ್ 5ನೇ ತಾರೀಕಿಂದ ನಾವು ಇದಕ್ಕೆ ಬುಕಿಂಗ್ ತಾಳ್ತಾ ಇದೀವಿ. ಒಂದು ಒಳ್ಳೆ ಸುಂದರವಾದ ವಾತಾವರಣದಲ್ಲಿ ಜಸ್ಟ್ ಹೈವೇ ಇಂದ ಒಂದು 6 ಕಿಲೋಮೀಟರ್ ಒಳಗಡೆ ಇದೆ.
ನಿಮ್ಮ ಮನೇಲಿ ಏನೇ ಒಂದು ಟೆನ್ಷನ್ ಅವುಗಳನ್ನೆಲ್ಲ ಬದಿಗಿಟ್ಟು ನಮ್ಮಲ್ಲಿ ಫ್ರೀ ಟೈಮ್ ಅಲ್ಲಿ ಬಂದು ಒಂದು ಸ್ಪೆಂಡ್ ಮಾಡಿ. ಮಕ್ಕಳ ಜೊತೆ ನೀವು ಯಾವಾಗಲೂ ಸ್ಪೆಂಡ್ ಮಾಡಕ್ಕಲ್ಲ, ಬನ್ನಿ, ಎಲ್ಲಾ ತರದ ಸೌಲಭ್ಯಗಳು ಸಿಕ್ಕಿದೆ. ಬನ್ನಿ, ನಮಗೆ ಬಂದು ಇಲ್ಲಿ ಸಪೋರ್ಟ್ ಮಾಡಿ. ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಕೆಎಂ ಶ್ರೀನಿವಾಸ್ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಖಜಾಂಚಿ ಸ್ಥಾನಕ್ಕೆ ಎಸ್ ಮಧು, ರಾಜ್ಯ ಪರಿಷತ್ತು ಸ್ಥಾನಕ್ಕೆ ಟಿ ರಾಜು ಅವರು ಮಾಡಿದ ನಾಮಪತ್ರಗಳು ಸಿಂಧುವಾಗಿದೆ ಎಂದು ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಅಧ್ಯಕ್ಷ ಆಕಾಂಕ್ಷಿ ಕೆಎಂ ಶ್ರೀನಿವಾಸ್ ಮಾತನಾಡಿ, ಡಿಸೆಂಬರ್ 4ರಂದು ನಡೆಯುವ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಜೊತೆಯಲ್ಲಿ ಎಸ್ ಮಧು ಖಜಾಂಚಿ ಸ್ಥಾನಕ್ಕೆ, ಟಿ ರಾಜು ಅವರು ರಾಜ್ಯ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ತಂಡವನ್ನ ಎಲ್ಲಾ ನಿರ್ದೇಶಕರು ಸ್ವಾಭಿಮಾನದ ತಂಡ ಎಂದು ಆಯ್ಕೆ ಮಾಡಿ ಸಂಘವನ್ನ ಸಂಘಟನೆ ಮಾಡೋದಕ್ಕೆ ಶಕ್ತಿ ತುಂಬುವಂತೆ ಎಲ್ಲಾ ನಿರ್ದೇಶಕರಿಗೆ ಮನವಿ ಮಾಡಿದರು. 60ರಿಂದ 65 ನಿರ್ದೇಶಕರು ಧೃತಿಗೆಡದೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಎಲ್ಲಾ ನಿರ್ದೇಶಕರು ನಮ್ಮ ತಂಡಕ್ಕೆ ಮತ ನೀಡಿ ಹೆಚ್ಚಿನ ಮತಗಳಲ್ಲಿ ಜಯಶೀಲರನ್ನಾಗಿ ಮಾಡಿ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಕೋರಿದರು. ಕಳೆದ ಅನೇಕ ವರ್ಷಗಳಿಂದ ಸ್ಥಳೀಯವಾಗಿ ನೌಕರನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೇವೆ. ಜೊತೆಗೆ ಅಧ್ಯಕ್ಷನಾಗಿ ಆಯ್ಕೆಯಾದಲ್ಲಿ ಮುಂದಿನ ದಿನಗಳಲ್ಲಿ ನೌಕರರ ಸಮಸ್ಯೆಗಳ ವಿರುದ್ಧ ಹೋರಾಡಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಧು, ರಘು, ಪ್ರದೀಪ್, ರಾಜು, ವಿಶ್ವನಾಥ್, ಯಶೋಧರ್, ಗಿರೀಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈಗಾಗಲೇ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವತ್ತು ಸ್ಕೂಟ್ನಿ ಇತ್ತು. ಯಾವುದೇ ಸ್ಕೂಟ್ನಿಲಿ ತೊಂದರೆ ಇಲ್ಲ, ಯಾವುದೇ ಅರ್ಜಿಗಳು ಏನೂ ಬಂದಿಲ್ಲ. ಹಾಗಾಗಿ ಬಂದಿರುವಂಥ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಏನು ಅರ್ಜಿ ಬಂದಿದ್ದಾವೆ, 3 ಅರ್ಜಿಗಳು, ಆ 3 ಅರ್ಜಿಗಳು ಎಲ್ಲವೂ ಸಹ ಪುರಸ್ಕೃತಗೊಂಡಿದ್ದಾವೆ. ಎಲ್ಲವೂ ಸರಿ ಇದೆ ಅಂತ ಚುನಾವಣಾಧಿಕಾರಿ ಹೇಳಿದ ನಂತರ ನಾವು ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಈಗಾಗಲೇ ನಮ್ಮ ಇನ್ನೊಂದು ತಂಡ, ವಿರೋಧವಾದ ತಂಡ, ಈಗಾಗಲೇ ನಮ್ಮ ನಿರ್ದೇಶಕರುಗಳಿಗೆ ಆಮಿಷಗಳನ್ನು ಒಡ್ಡೋದು, ರಾಜಕೀಯ ಒತ್ತಡಗಳನ್ನು ತರುವಂಥ ಎಲ್ಲ ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಪ್ರವಾಸಕ್ಕೆ ಬನ್ನಿ, ಮಲೇಷಿಯಾ ಪಾಸ್ಪೋರ್ಟ್ ಮಲೇಷಿಯಾ, ಪಾಸ್ಪೋರ್ಟ್ ಇಲ್ಲ ಅಂದರೆ ಗೋವಾ, ಈ ಥರದ ಹಲವಾರು ಅಂಶಗಳನ್ನು ಮತ್ತು ರಾಜಕೀಯ ಒತ್ತಡಗಳನ್ನು ತರ್ತಾ ಇದ್ದಾರೆ. ನಮ್ಮ ನಿರ್ದೇಶಕರು ಯಾವುದೂ ಧೃತಿಗೆಡಬೇಡಿ, ದಯವಿಟ್ಟು 3ನೇ ತಾರೀಕುವರೆಗೆ ಈ ಥರದೆಲ್ಲ ಇರುತ್ತೆ. ಆ 3ನೇ ತಾರೀಕು ನಂತರ ಡಿಸೆಂಬರ್ 3ನೇ ತಾರೀಕು ತನಕ ನಾವೆಲ್ಲರೂ ಜೊತೆಲಿರಬೇಕು, ಎಲ್ಲ ಜೊತೆಲಿರೋಣ. ಹಾಗಾಗಿ ನೀವು ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಅರುವನಹಳ್ಳಿ ಗ್ರಾಮದ ಉದ್ಭವ ಬಸವಣ್ಣ ದೇವಸ್ಥಾನದ 8 ಎಕರೆ ಮೀಸಲಿಟ್ಟ ಜಮೀನು ಬೇರೆಯವರಿಗೆ ಖಾತೆ ಮಾಡಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ದೇವಸ್ಥಾನದ ಮುಖ್ಯ ವ್ಯವಸ್ಥಾಪಕ ನಾಗರಾಜ್ ಮಾತನಾಡಿ, ಶ್ರವಣಬೆಳಗೊಳ ಹೋಬಳಿ ಅರುವನಹಳ್ಳಿ ಗ್ರಾಮದ ಉದ್ಭವ ಬಸವಣ್ಣ ಮತ್ತು ಕಾಡು ಬಸವೇಶ್ವರ ಎಂದು ಸುಮಾರು 10ರಿಂದ 15 ಹಳ್ಳಿಗಳ ದೇವಾಲಯವಾಗಿದ್ದು, ಈ ದೇವಾಲಯದ ಸರ್ಕಾರದಿಂದ 8 ಎಕರೆ ಜಮೀನನ್ನ ಕಾಯ್ದಿರಿಸಲಾಗಿತ್ತು. ಆದರೆ ಕೆಲ ಕಂದಾಯ ಇಲಾಖೆ ಅಧಿಕಾರಿಗಳು ಈ 8 ಎಕರೆ ಜಮೀನನ್ನ ಬೇರೆಯವರಿಗೆ ಖಾತೆ ಮಾಡಿದ್ದಾರೆ. ಜೊತೆಗೆ ಈ ಜಾಗವನ್ನ ಖಾತೆದಾರರು ಉಳುಮೆಯನ್ನ ಸಹ ಮಾಡುತ್ತಿದ್ದು, ಈ ಜಾಗ ನಮಗೆ ಸೇರುವುದೆಂದು ದೇವಸ್ಥಾನಕ್ಕೆ ಜಾಗ ನೀಡದೆ ಸಮಸ್ಯೆಯನ್ನ ಉಂಟು ಮಾಡಿದ್ದಾರೆ. ಹಾಗೂ ಗ್ರಾಮಸ್ಥರು ಇದರ ಬಗ್ಗೆ ಕೇಳಲು ಹೋದರೆ ಗ್ರಾಮಸ್ಥರ ಮೇಲೆ ಜಗಳ ಆಡೋ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸ ಕೂಡ ಒಳಗೊಂಡಿದ್ದು, ಈಗಾಗಲೇ ಗ್ರಾಮಸ್ಥರು ಮತ್ತು ಕೆಲ ರಾಜಕಾರಣಿಗಳನ್ನ ಕೂರಿಸಿ ಮಾತುಕತೆ ನಡೆಸಿದ್ದು, ಇದರಿಂದಲೂ ಕೂಡ ಈ ಜಾಗದ ಸಮಸ್ಯೆ ಬಗೆಹರಿದಿಲ್ಲ. ಈ ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರಿಗಳಿಂದ ಮಾತ್ರ ಸಾಧ್ಯ. ಈ ಸಮಸ್ಯೆಯನ್ನ ಉಂಟು ಮಾಡಿರೋದು ಆ ಸಲುವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಬಗೆಹರಿಸಲು ಮುಂದಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಮುಖಂಡ ಅಶೋಕ್ ಮಾತನಾಡಿ, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಜಾಗ ಬಿಡಿಸಿಕೊಡಬೇಕು ಮತ್ತು ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿಕೊಡಬೇಕು. ತಾಲೂಕಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿ ವರ್ತನೆಯಿಂದ ಈ ದೇವಸ್ಥಾನಕ್ಕೆ ಸೇರಬೇಕಾದ ಆಸ್ತಿಯನ್ನ ಹಣ ಮತ್ತು ರಾಜಕೀಯ ಹೊಂದಿರುವ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟು ಎಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಜಾತ್ರೆ ಮತ್ತು ಇತರೆ ಕಾರ್ಯಕ್ರಮ ಮಾಡಲು ಸ್ಥಳಾವಕಾಶವಿಲ್ಲದೆ ರಸ್ತೆ ಮತ್ತು ಬೇರೆಯವರ ಜಮೀನಲ್ಲಿ ಜಾತ್ರೆ ಮತ್ತು ಅನ್ನದಾನ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಕೂಡ ಗ್ರಾಮಸ್ಥರು ಮತ್ತು ಗ್ರಾಮದ ಮುಖಂಡರು ಒಟ್ಟಾಗಿ ಸೇರಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಕೂಡ ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ 8 ಎಕರೆ ಜಮೀನನ್ನ ದೇವಸ್ಥಾನಕ್ಕೆ ಉಳಿಸಿಕೊಡಬೇಕೆಂದು ಈ ಮೂಲಕ ಕೋರುತ್ತಿದ್ದೇವೆ. ಹಾಗೇನಾದರೂ ಜಮೀನು ಏನಾದರೂ ನೀಡದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕಡೆ ಕಾರ್ತಿಕ ಸೋಮವಾರ ದಿನ ನಮ್ಮ ಅರುವನಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ಪವಿತ್ರವಾದಂಥ ದಿನ. ಇಲ್ಲಿ ಕಾಡಬಸವೇಶ್ವರ ದೇವಸ್ಥಾನ ಸುಮಾರು ಶತಮಾನಗಳಿಂದ ಹಿಂದೆಯೇ ಸ್ಥಾಪನೆಯಾಗಿ ಪ್ರತಿ ವರ್ಷವೂ ಕೂಡ ಕಡೆ ಕಾರ್ತಿಕ ಸೋಮವಾರ ದಿನ ಜನಗಳು ಮತ್ತು ತಮ್ಮ ದನಕರುಗಳಿಗೆ ಬಂದು ಸುತ್ತ ಇಲ್ಲಿ ಈ ದೇವಸ್ಥಾನದ ಪೂಜೆ ಮಾಡಿಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ಇದೊಂದು ದೈವ ಇದೊಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಹಿಂದೆ ಪುರಾತನ ಕಾಲದಿಂದ ಬಂದಿರುವಂಥ ದೇವಸ್ಥಾನ ಇದು. ಹಿಂದೆ ಕ್ವಾರೇನಹಳ್ಳಿ, ಕುಂಬೇನಹಳ್ಳಿ, ಸಾಯಹಳ್ಳಿ, ಚೊಟ್ಟನಹಳ್ಳಿ ಯಾವ್ಯಾವ ಸುತ್ತಮುತ್ತ ಗ್ರಾಮಗಳೆಲ್ಲ ಬಂದು ಇಲ್ಲಿ ದೇವಸ್ಥಾನಕ್ಕೆ ಒಂದು ಅದ್ಧೂರಿಯಾಗಿ
ದನ ಕರುಗಳನ್ನ ಅಟ್ಕೊಂಡ್ಬಂದು ಎಲ್ಲ ಒಂದು ಜಾತ್ರೆ ಒಂದು ಜೋರಾಗಿ ಎಲ್ಲ ಮಾಡಿ ಹೋಗ್ತಿದ್ರು. ಇವಾಗ ದಾರಿನೂ ಬಿಟ್ಟಿಲ್ಲ, ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋಕೆ ಜನಕ್ಕೆ ಜಾಗನೂ ಇಲ್ಲದಂಗೆ ಎಲ್ಲ ಯಾರ್ಯಾರೋ ಮಾಡಿಕೊಟ್ರು ಅಧಿಕಾರಿಗಳು. ಇದಕ್ಕೆಲ್ಲ ನಿರ್ಲಕ್ಷ್ಯ ಅಧಿಕಾರಿಗಳ ಕಾರಣ. ಅಧಿಕಾರಿಗಳು ಇದನ್ನು ಫಸ್ಟ್ ಇಲ್ಲಿ ಬಂದು ಸ್ಪಾಟಿಗೆ ಬಂದು ಇದನ್ನು ಫಸ್ಟು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ಮೊಗನಹಳ್ಳಿ ಹಿರಿದನಹಳ್ಳಿ ಗ್ರಾಮಸ್ಥರಿಂದ ಮೂಲಭೂತ ಸೌಕರ್ಯ ಕಲ್ಪಿಸದ ಎತ್ತಿನಹೊಳೆ ಯೋಜನೆ ವಿರುದ್ಧ ಮೊಗನಹಳ್ಳಿ ಡ್ಯಾಂಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಈ 2 ಗ್ರಾಮಗಳ 2 ಕಿಲೋಮೀಟರ್ ಅಂತರದಲ್ಲಿ ಡ್ಯಾಂ ಕಟ್ಟಲಾಗುತ್ತಿದ್ದು, ಪ್ರಾರಂಭದಲ್ಲಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಾದ ಮೊಬೈಲ್ ನೆಟ್ವರ್ಕ್ ಟವರ್, ಕುಡಿಯುವ ನೀರಿನ ವ್ಯವಸ್ಥೆ, ಗ್ರಾಮಕ್ಕೆ ರಸ್ತೆ, ದೇವಸ್ಥಾನದ ಅಭಿವೃದ್ಧಿ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತೇವೆ ಎಂದು ಈ ಹಿಂದಿನ ಜನಪ್ರತಿನಿಧಿಗಳು ಹಾಗೂ ಎತ್ತಿನಹೊಳೆ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು. ಈಗಾಗಲೇ 90% ಡ್ಯಾಂ ಕೆಲಸ ಮುಗಿದಿದ್ದು, ಕೋಲಾರ ಹಾಗೂ ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಕೊಡೋ ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರಿಂದ ಉದ್ಘಾಟನೆಗೊಂಡಿದೆ. ಆದರೂ ಇದುವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಹೇಳಿದಂತೆ ಗ್ರಾಮಸ್ಥರಿಗೆ ನೀಡಿಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಮೊಗನಹಳ್ಳಿ ಡ್ಯಾಂಗೆ ಬೀಗ ಹಾಕಿ ಪ್ರತಿಭಟಿಸಿ ಬ್ಯಾನರ್ ಹಿಡಿದು ಎತ್ತಿನಹೊಳೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡರು. ಸ್ಥಳಕ್ಕೆ ಬಂದ ಎತ್ತಿನಹೊಳೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಕ್ಬಾಲ್ ಅವರು ಗ್ರಾಮಸ್ಥರ ಅಹವಾಲುಗಳನ್ನು ಕೇಳಿ ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡು ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಮೊಬೈಲ್ ನೆಟ್ವರ್ಕ್ ಟವರ್ ಬಗ್ಗೆ ಕೂಡಲೇ ನಮ್ಮ ಕಡೆಯಿಂದ ಒಂದು ಮನವಿಯನ್ನ ಬಿಎಸ್ಎನ್ಎಲ್ ಮೇಲಾಧಿಕಾರಿಗಳಿಗೆ ಕೊಡುತ್ತೇವೆ ಎಂದು ಹೇಳಿ ಗ್ರಾಮಸ್ಥರನ್ನ ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಿದರು. ಗ್ರಾಮಸ್ಥರೆಲ್ಲ ಸೇರಿ ತಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಮನವಿ ಪತ್ರವನ್ನು ಎತ್ತಿನಹೊಳೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಕ್ಬಾಲ್ ಅವರಿಗೆ ಸಲ್ಲಿಸಿ 10 ದಿನಗಳ ಒಳಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಇಲ್ಲವಾದರೆ ಡ್ಯಾಮಿಗೆ ಬೀಗ ಹಾಕಿ ಉಪವಾಸ ಸತ್ಯಾಗ್ರಹ ಮಾಡೋದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹಿರದನಹಳ್ಳಿ ಎಚ್ಬಿ ಹೂವಣ್ಣಗೌಡ, ಮೊಗನಹಳ್ಳಿ ರಾಜೇಗೌಡ, ಹಿರದನಹಳ್ಳಿ ಪ್ರಕಾಶ್, ಎಚ್ಬಿ ಮೋಹನ್ ಕುಮಾರ್, ಕುಮಾರಸ್ವಾಮಿ, ಚಂದ್ರಶೇಖರ್, ಎಚ್ಬಿ ರಾಮು, ಪ್ರಸನ್ನ, ಲಕ್ಕಿ, ಮೊಗಣ್ಣಗೌಡ, ವೆಂಕಟೇಶ್ ಮೊಗನಹಳ್ಳಿ, ಎಚ್ಬಿ ರಾಜು, ಎಚ್ಎಚ್ ಮದನ್, ಎಚ್ಜಿ ಲೋಕೇಶ್, ಗೋವಿಂದೇಗೌಡ, ಎಚ್ಬಿ ಮಹೇಶ್, ಅಣ್ಣಪ್ಪ, ಎಂಎಂ ವಿಶ್ವನಾಥ್, ಸಚಿನ್ ಪುಟ್ಟೇಗೌಡ, ಸಹಾಯಕ ಇಂಜಿನಿಯರ್ಗಳಾದ ಬಾಲಕೃಷ್ಣ, ಉಮರ್ ಫಾರೂಕ್, ಗೀತಾ, ನಳಿನಾಕ್ಷಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ನೆರೆದಿದ್ದರು. HCN ನ್ಯೂಸ್, ಸಕಲೇಶಪುರ. ನಮಗೆ ಮೂಲಭೂತ ಸೌಕರ್ಯ ಯಾವುದು ಸಿಗ್ತಾ ಇಲ್ಲ ಸರ್. ನಮಗೆ ರೋಡ್ ಬೇಕು, ಮೊದಲನೇದಾಗಿ ಟವರ್ ಬೇಕು, ನೀರು ಬೇಕು. ಟವರ್ ಇಲ್ಲದೆ ನಮ್ಮ ಮಕ್ಕಳನ್ನೆಲ್ಲ ದೂರದಲ್ಲಿ ಊರಿಗೆ ಶಾಲೆಯಲ್ಲಿ ಬಿಟ್ಟಿದ್ದೇನೆ. ಮತ್ತು ಏನೋ ಎಮರ್ಜೆನ್ಸಿ ಏನಾದರೂ ಆದರೆ ಇಲ್ಲಿ ಕೆಲಸದವರೆಲ್ಲ ನಮ್ಮ ಮನೆ ಮಕ್ಕಳೆಲ್ಲ ಬರ್ತಾರೆ ಫೋನ್ ಮಾಡಲಿಕ್ಕೆ ಅಂತೆ. ಅವರಿಗೇನು ಮ್ಯಾನಸ್ ಇರೋದಿಲ್ಲ, ಅವ್ರು ಏನು ಮಾಡ್ತಾರಂತಲೇ ಅವರಿಗೆ ಗೊತ್ತಿರಕ್ಲ. ಇಲ್ಲಿ ಬಂದು ನಮಗೊಂದು ಎಮರ್ಜೆನ್ಸಿ ಏನಾದರೂ ಫೋನ್ ಮಾಡ್ಬೇಕಂತ ಹೇಳಿದರೆ ನೆಟ್ವರ್ಕು ಇಲ್ಲ ಇಲ್ಲಿ. ಮತ್ತು ನಾವು ನಮ್ಮ ಓನ್ ಇದರಂದರೆ ಪೈಪ್ ಎಲ್ಲ ಪೈಪ್ ಲೈನ್ ಮಾಡಿದ್ದೀವಿ. ಅದನ್ನೇ ಅವರು ಕೆಲಸ ಮಾಡೋಗೆಲ್ಲ ಕಿತ್ತಾಕಿ ನಾವು ಒಂದು ವಾರ ನೀರಿಗಾಗಿ ಇಲ್ಲಿ ಪರದಾಡಿ ಇಲ್ಲಿ ಪೈಪು ಅದು ಇದೆಲ್ಲ ಕಿತ್ತಾಕಿ JCB ಅವರೆಲ್ಲ ಕೆಲಸ ಮಾಡೋಗೆಲ್ಲ ಕಿತ್ತಾಕಿದ್ರು. ನಾವು 1 ವಾರ ನೀರಿಲ್ಲದೆ ಇಲ್ಲಿ ಪರದಾಡಿದ್ದೀವಿ. ನಮಗೆ ಸರಿಯಾದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು. ನಮಗೆ ಮೂಲಭೂತ ಸೌಕರ್ಯ ಯಾವುದೆಲ್ಲ ನಾವು ಕೇಳಿದ್ದೀವಿ ಅದನ್ನೆಲ್ಲ ಈಡೇರಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೀವಿ. ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ, ಗೊಚ್ಚೆ ನೀರು ಕುಡಿತಾ ಇದ್ದೀವಿ. ಆದ್ರೆ ಮಾತನಾಡೋದಕ್ಕೆ ಟವರ್ ಇಲ್ಲ. ಆದ್ರೂ ಮತ್ತೆ ಚಿಕ್ಕಪಕ್ಕ ರಸ್ತೆ ಇಲ್ಲ. ದೇವಸ್ಥಾನ ಬಿದಕ್ಕಾಗಿದೆ, ರಿವಿಟ್ಮೆಂಟ್ ಕಟ್ಕೊಡ್ತೀವಿ ಎಂದು ಭರವಸೆ ಕೊಟ್ಟಿರೋ ಅದನ್ನು ಮಾಡಿಕೊಡ್ಲಿಲ್ಲ. ಮತ್ತೆ ನಮ್ಮ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥರಿಗೆ ಕೆಲಸ ಕೊಡಬೇಕು ಅಂತ ಕೇಳಿದ್ರು, ಅದನ್ನು ಕರೀತಾ ಇಲ್ಲ. ಅದರಿಂದ ಈ ಮುಂದಿನ ದಿನಗಳಲ್ಲಿ ನಮಗೆಲ್ಲರಿಗೂ ನಾವು ಇಟ್ಟಂತ ಬೇಡಿಕೆ ಈಡೇರಿಸ್ಕೊಡ್ಬೇಕು. ಮತ್ತೆ GM ಕೂಡಲೇ ಬರಲೇಬೇಕು. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರಲೇಬೇಕು. ನಮಗೆ ಭಾರಿ ತೊಂದರೆ ಆಗಿದೆ. ನಾವು ಭಾರಿ ವರ್ಷದಿಂದ ಕೇಳ್ತಾ ಇದ್ರು, ನಮ್ಮ ಕಡೆಗಣಿಸಿದ್ದಾರೆ. ಇಲ್ಲಿ ನೀರು ಕೊಡ್ತಾ ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ ನೀರು ಹೋಗ್ತಿದೆ. ಅದ್ರ ಸ್ಥಳೀಯ ಡ್ಯಾಮ್ ಜಾಗ ಕಟ್ಟೋದು ಕೊಟ್ಟಿರೋಂಥ ಜನಗಳಿಗೆ ನೀರು ಕೊಡ್ತಿಲ್ಲ, ಗೊಚ್ಚೆ ನೀರು ಕೊಡ್ತಿದ್ವಿ. ಆನೆ ಹಾವಳಿ ಇದೆ, ಇಲ್ಲಿ ಓಡಾಡೋಕ್ಕೆ ರಸ್ತೆ ಇಲ್ಲ. ಸಣ್ಣ ಪುಟ್ಟ ರಸ್ತೆಗಳು ಮಾಡ್ಕೊಡಿ ಅಂತ ನಾವು ಭಾರಿ ಬೇಡಿಕೆ ಇಟ್ಟಿದ್ವಿ, ನಮ್ಮ ಕಡೆಗಣಿಸಿದ್ದಾರೆ. ರಾಜೇಗೌಡ ಅಂತ, ನಾನು ಇಲ್ಲಿ ಮೂಲ ನಿವಾಸಿ. ಎತ್ತಿನಹೊಳೆ ಪ್ರಾಜೆಕ್ಟು 15-16 ಪ್ರಾರಂಭ ಆದಾಗ ಇಂಜಿನಿಯರ್ಗಳು, ಎತ್ತಿನಹೊಳೆ ಪ್ರಾಜೆಕ್ಟ್ ಇಂಜಿನಿಯರ್ಗಳು ಬಂದು ನಮಗೆ ಕೈ ಮುಕ್ಕೊಂಡು ಬಂದರು. ನೀವು ಜಮೀನು ಬಿಟ್ಕೊಡಿ, ನಾವು ಈ ಪ್ರಾಜೆಕ್ಟ್ ಮಾಡ್ತಿದ್ದೀವಿ. ಚಿಕ್ಕಬಳ್ಳಾಪುರ, ಬೆಂಗಳೂರು, ಗ್ರಾಮಾಂತರ ಜಿಲ್ಲೆಗಳಿಗೆಲ್ಲ ಬರಸೀಮಿಗೆ ನೀರು ಹರಿಸ್ತೀವಿ. ಇದರಿಂದ ನಮ್ಮ ರಾಜ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಕೈ ಮುಕ್ಕೊಂಡು ಬಂದರು. ನೀವು ಜಮೀನು ಬಿಟ್ಕೊಡಿ, ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂತ. ನಾವು ತುಂಬ ಯೋಚನೆ ಮಾಡಿ ಯಾವುದೇ ಅಡಚಣೆ ಮಾಡ್ದಲೇ
ನಾವು 100 ಎಕರೆ ಕೃಷಿ ಭೂಮಿ ನಮ್ಮ ಹಿರ್ನಳ್ಳಿ ಭಾಗದಲ್ಲಿ ಮೊಗನಹಳ್ಳಿ ಭಾಗದಲ್ಲಿ ಬಿಟ್ಕೊಟ್ಟಿವಿ ಅವರಿಗೆ. ಲ್ಯಾಂಡ್ ಅಕ್ವೇಷನ್ ಆಗದಲ್ಲೇ ನಾವು GP ಕಂಪ್ನಿಗೆ ಗುಡ್ವಿಲ್ ಮುಖಾಂತರ ಬಿಟ್ಕೊಟ್ವಿ. ಮತ್ತೆ 3 ವರ್ಷದ ನಂತರ ಲ್ಯಾಂಡ್ ಅಕ್ವೇಷನ್ ಆಯಿತು. 3 ವರ್ಷದ ನಂತರ ನಾವು ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ಮಾಡಿಕೊಟ್ಟಿಲ್ಲ ಯಾಕೆ ಅಂತ ಕೇಳ್ಬೇಕಾದ್ರೆ ಇವತ್ತು ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಈ ವರ್ಷ ನೀರನ್ನು ಹರಿಸ್ತಿದ್ದಾರೆ. ಇನ್ನೂ ಕೂಡ ನಮಗೆ ₹1 ಕೆಲಸವನ್ನು ಈ ಗ್ರಾಮಕ್ಕೆ ಮಾಡಿಕೊಟ್ಟಿಲ್ಲ. ಒಂದೇ ಒಂದು ಅಡಿ ರೋಡ್ ಮಾಡಿಕೊಟ್ಟಿಲ್ಲ. ಒಂದೇ ಒಂದು ಒಬ್ಬರು ಮನೆಗೆ ಕುಡಿಯೋ ನೀರು ಮಾಡಿಕೊಟ್ಟಿಲ್ಲ. ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾರ್ವಜನಿಕರು ಈ ಹಿಂದೆ ವಿವಿಧ ಸ್ಥಳಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡು ಈ ಪೋರ್ಟಲ್ ಮೂಲಕ ದೂರು ದಾಖಲಿಸಿದ್ದು, ಅಂತಹವರ ಮೊಬೈಲ್ಗಳನ್ನು CEIR ಪೋರ್ಟಲ್ ಮೂಲಕ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ವಾರಸುದಾರರಿಗೆ ಮರಳಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. 1 ವರ್ಷದ ಹಿಂದೆ ನೆಂಟರೊಬ್ಬರ ಅನಾರೋಗ್ಯ ಸಂಬಂಧ ಜಿಲ್ಲಾಸ್ಪತ್ರೆಯ ಹೊರಾಂಗಣದಲ್ಲಿ ರಾತ್ರಿ ಸಮಯ ತಂಗಿದ್ದ ವೇಳೆ ಮೊಬೈಲ್ ಖಾದಿಮರು ತಮ್ಮ ಕೈಚಳಕ ತೋರಿಸುವ ಮೂಲಕ ಮೊಬೈಲ್ ಅನ್ನು ಎಸ್ಕೇಪ್ ಮಾಡಿದ್ದು, ಈ ಹಿನ್ನೆಲೆ ತಕ್ಷಣ ಈ ಪೋರ್ಟಲ್ ಮೂಲಕ ದೂರು ದಾಖಲಿಸಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ತಿಳಿಸಲಾಗಿತ್ತು. ಇದಾದ ವರ್ಷದ ಬಳಿಕ ಸಕ್ರಿಯರಾಗಿದ್ದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಳೆದು ಹೋಗಿದ್ದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಮರಳಿ ನೀಡಿರುವುದು ಉತ್ತಮ ಕಾರ್ಯವಾಗಿದೆ. ಮೊಬೈಲ್ ಖಾದಿಮರಿಗೆ ಇದೊಂದು ಎಚ್ಚರಿಕೆಯ ಸಂದೇಶವಾಗಿದ್ದು, ಮುಂದಿನ ದಿನಗಳಲ್ಲಿ ಇವುಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ ಎಂದು ಮೊಬೈಲ್ ಕಳೆದುಕೊಂಡವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. HCN ನ್ಯೂಸ್, ಬೇಲೂರು. ಮೊಬೈಲು ಹಾಸನದಲ್ಲಿ ಆಸ್ಪತ್ರೆಗೆ ಸಂದರ್ಭದಲ್ಲಿ ಅಲ್ಲಿ ಏನು ಆರೋಗ್ಯ ಸರಿಯಿಲ್ಲ ಅಂತೇಳಿ ಹೋಗ್ತಾರೋ ಅವರು ನೋಡ್ಕೊಳ್ಳೋಕೆ ಹೋದಂಥವರು ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಹೊರಾಂಗಣದಲ್ಲಿ ಕ್ಯಾಮ್ರದ ವ್ಯವಸ್ಥೆಗಳಿದ್ದ ಕಾರಣ ಅಲ್ಲಿ ಕೆಲವರು ಅಲ್ಲೇ ಕೆಲಸ ಮಾಡ್ತಿದ್ದಂಥವರು ಕಳ್ಳತನ ಮಾಡ್ಕೊಂಡು ಹೋಗಿ ಸುಮಾರು 1 ವರ್ಷ 2 ತಿಂಗಳಾಗಿತ್ತು. ಮೊಬೈಲು ನಮಗೆ ಸಿಕ್ಕಿರಲಿಲ್ಲ. ಅನಂತರ ನಾವು ಅದನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ನಾನು ಅರ್ಜಿ ಮೂಲಕ ಮನವಿ ಮಾಡಿದ್ರಿಂದ ಪೊಲೀಸ್ ಇಲಾಖೆ ಅದನ್ನು ಹುಡುಕಿ ನಮಗೆ ತಂದುಕೊಟ್ಟಿದೆ. ಪೊಲೀಸ್ ಇಲಾಖೆಗೆ ಧನ್ಯವಾದಗಳು. ಇದೇ ರೀತಿ ಕಳ್ಳತನ ಆದಂಥವನ್ನ ಸುರಕ್ಷಿತವಾಗಿ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಇಂಥ ಒಂದು ಜವಾಬ್ದಾರಿಯುತವಾದ ಒಂದು ಇಲಾಖೆಗೆ ನಾವು ಹೃದಯಪೂರ್ವಕವಾಗಿ ಗೌರವಿಸ್ತೇವೆ. ತಂತ್ರಜ್ಞಾನದ ಯುಗದಲ್ಲಿ ವಿದ್ಯಾರ್ಥಿಗಳನ್ನು ಸರಿಸಾಟಿಯಾಗಿ ತಯಾರು ಮಾಡುವ ಜವಾಬ್ದಾರಿ ಶಿಕ್ಷಕರದ್ದಾಗಿದೆ ಎಂದು ಸಕಲೇಶಪುರ ಅಚೀವರ್ಸ್ ಪ್ರಜ್ಞಾ ಕಾಲೇಜಿನ ಮುಖ್ಯಸ್ಥ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಹೇಳಿದರು. ಸಕಲೇಶಪುರ ಪಟ್ಟಣದ ಅಚೀವರ್ಸ್ ಪ್ರಜ್ಞಾ ಕಾಲೇಜಿನಲ್ಲಿ ನಡೆದ ಡಿಜಿಟಲ್ ಕ್ಲಾಸ್ ರೂಮ್ ಅನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳನ್ನು ಭವಿಷ್ಯಕ್ಕಾಗಿ ಸಿದ್ದಗೊಳಿಸುವುದು ಶಿಕ್ಷಣ ಸಂಸ್ಥೆಯ ಗುರಿಯಾಗಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಕಲ್ಪಿಸುವ ಅವಶ್ಯಕತೆ ಇದೆ ಎಂದರು. ತಂತ್ರಜ್ಞಾನದ ವಿಕಾಸದೊಂದಿಗೆ ಶೈಕ್ಷಣಿಕ ಸಾಮರ್ಥ್ಯಗಳು ಪ್ರತಿದಿನ ಬೆಳೆಯುತ್ತಿವೆ ಮತ್ತು ಬದಲಾಗುತ್ತಿವೆ. ಈ ನಿಟ್ಟಿನಲ್ಲಿ ಅಚೀವರ್ಸ್ ಕಾಲೇಜು ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುತ್ತಿದ್ದೇನೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ಪಡೆದರೆ ಮುಂದಿನ ದಿನಗಳಲ್ಲಿ ಜೀವನದಲ್ಲಿ ಯಶಸ್ಸು ಗಳಿಸಬಹುದು ಎಂದರು. ವಿದ್ಯಾರ್ಥಿಗಳು ಕಾಲೇಜು ಒದಗಿಸುವ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂದರು. ಕಾಲೇಜಿನ ಪ್ರಾಂಶುಪಾಲ ಜುಲ್ಫಿಕಾರ್ ಮಾತನಾಡಿ, ಜಗತ್ತು ವೇಗವಾಗಿ ಬದಲಾಗುತ್ತಿದ್ದು ನಮ್ಮ ವಿದ್ಯಾರ್ಥಿಗಳು ಸರಿಸಾಟಿಯಾಗಿ ಬೆಳೆಯಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಡಿಜಿಟಲೀಕರಣ ಮಾಡಲಾಗಿದೆ. ಮಕ್ಕಳಿಗೆ ಅತ್ಯಂತ ಸರಳವಾಗಿ ಅರ್ಥವಾಗುವಂತೆ ಪಾಠ ಪ್ರವಚನದಲ್ಲಿ ತೊಡಗಿಸಿಕೊಳ್ಳಲು ಡಿಜಿಟಲ್ ಕ್ಲಾಸ್ ರೂಮ್ ಉಪಯುಕ್ತವಾಗಿದೆ ಎಂದರು. ಡಿಜಿಟಲ್ ಕ್ಲಾಸ್ ರೂಮ್ ಕಾಲೇಜಿನ ಪ್ರತಿಷ್ಠೆಗಾಗಿ ಸ್ಥಾಪಿಸಲಾಗಿಲ್ಲ, ಬದಲಿಗೆ ವಿದ್ಯಾರ್ಥಿಗಳು ಪಾಠದಲ್ಲಿ ಸುಲಭವಾಗಿ ತೊಡಗಿಸಿಕೊಳ್ಳಲು ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಪ್ರಾರಂಭಿಸಲಾಗಿದೆ ಎಂದರು. ಡಿಜಿಟಲ್ ಕ್ಲಾಸ್ ರೂಮಿನ ಮೊದಲ ತರಗತಿಯನ್ನ ಉಪನ್ಯಾಸಕಿ ಭವಾನಿ ಅವರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಪ್ರಜ್ವಲ್, ಪತ್ರಕರ್ತ ಕಾಂತರಾಜ್, ಉಪನ್ಯಾಸಕ ಮಲ್ಲಿಕಾರ್ಜುನ ಸ್ವಾಮಿ, ಕಾಲೇಜಿನ ಸಿಬ್ಬಂದಿಗಳಾದ ಪಾಪಣ್ಣ ಹೊನ್ನೆಕೋಡಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಮಾಧ್ಯಮ ಮಿತ್ರರೇ, ಬಂದಿರತಕ್ಕಂಥ ನಮ್ಮ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅತಿಥಿಗಳೇ, ಭಾಳ ವಿಶೇಷವಾದಂಥ ಇಂಥವೆಲ್ಲ ತರಗತಿಗಳನ್ನ ಇವತ್ತು ನೀವೆಲ್ಲ ಕಾಣ್ತಾ ಇದ್ದೀರ ಅಷ್ಟೇ. ನಾವೆಲ್ಲ ಓದ್ಬೇಕಾದ್ರೆ ಬೇರೆ ಮಾಡಿ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳೋದು ಮತ್ತೆ ಹೋಗಿರ್ತಿತ್ತು ಅಷ್ಟೇ. ಹಾಗಾಗಿ ನೀವು ಏನೋ ಒಂದು ಇವತ್ತಿನ ಆಧುನಿಕ ಜಗತ್ತಿಗೆ ಸರಿಯಾಗಿ ನಿಮಗೆ ಇದಲ್ಲದೆ ಇನ್ನೂ ಸ್ವಲ್ಪ ಹೆಚ್ಚಿನ 26 ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಏನಿವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವೋ, ಸಂವಿಧಾನ ದಿನದ ಪ್ರಯುಕ್ತ ಇವತ್ತು ನಮ್ಮ ಅಚೀವರ್ಸ್ ಪ್ರಜ್ಞಾ ಕಾಲೇಜಿನಲ್ಲಿ ಡಿಜಿಟಲ್ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಈ ಒಂದು ಆಧುನಿಕ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಶ್ರೀ ಗ್ರಾಮದೇವತೆ ಒಳಗೇರಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಕಡೆ ಕಾರ್ತಿಕ ಮಾಸದ ಶುಕ್ರವಾರದಂದು ಅನ್ನದಾನ ಏರ್ಪಡಿಸಲಾಗಿದೆ ಎಂದು ಒಳಗೇರಮ್ಮ ಸೇವಾ ಟ್ರಸ್ಟಿನ ಕಾರ್ಯದರ್ಶಿ ಲೋಹಿತ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಗ್ರಾಮದೇವತೆ ಒಳಗೇರಮ್ಮ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದೇ ಶುಕ್ರವಾರ ಗ್ರಾಮದೇವತೆ ಒಳಗೇರಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಡೆ ಕಾರ್ತಿಕ ಮಾಸದ ಶುಕ್ರವಾರದಂದು ಗ್ರಾಮದೇವತೆ ಒಳಗೇರಮ್ಮ ಅವರಿಗೆ ಬೆಳಗ್ಗೆ ಅಭಿಷೇಕ, ಕುಂಕುಮಾರ್ಚನೆ, ಸಹಸ್ರನಾಮಾರ್ಚನೆ, ಪುಷ್ಪಾರ್ಚನೆ, ನಂತರ ಗಣಪತಿ ಹೋಮ, ನವಗ್ರಹ, ಲಲಿತ ಹೋಮ ಇವುಗಳನ್ನು ನೆರವೇರಿಸಲಾಗುವುದು. ನಂತರ ಮಧ್ಯಾಹ್ನ 12:30ಕ್ಕೆ ತಾಲೂಕು ದಂಡಾಧಿಕಾರಿಯವರಿಂದ ಪೂರ್ಣಾಹುತಿ ನೆರವೇರಿಸಲಾಗುವುದು. ನಂತರ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸರ್ವ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ತದನಂತರ ಸಂಜೆ 7 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದ್ದು, ದೀಪ ಹಚ್ಚುವ ಭಕ್ತಾದಿಗಳು ದೀಪವನ್ನ ತಂದು ತಮ್ಮ ಕಷ್ಟ ಕಾರ್ಪಣ್ಯತೆಗಳನ್ನು ದೇವರಲ್ಲಿ ಬೇಡಿಕೊಂಡು ದೀಪ ಹಚ್ಚಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದ್ರು. ಇದೇ ಸಂದರ್ಭದಲ್ಲಿ ಶ್ರೀ ಒಳಗೇರಮ್ಮ ಸೇವಾ ಟ್ರಸ್ಟಿನ ಸದಸ್ಯರಾದ ದೇವಿ ಪ್ರಸಾದ್, ಜೈಶಂಕರ್, ಸಂಪತ್ ಕುಮಾರ್, ಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. HCI ನ್ಯೂಸ್, ಚನ್ನರಾಯಪಟ್ಟಣ. ಗ್ರಾಮದೇವತೆ ಒಳಗೇರಮ್ಮ ಸೇವಾ ಟ್ರಸ್ಟ್ ಇವರ ಸಮಿತಿ ಆಶ್ರಯದಲ್ಲಿ ದಿನಾಂಕ 28/11 ಬೆಳಗ್ಗೆ ಗ್ರಾಮದೇವತೆ ಒಳಗೇರಮ್ಮ ದೇವಸ್ಥಾನದಲ್ಲಿ ತಾಯಿ ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ ಹಾಗೂ ಜೊತೆಗೆ ವಿಶೇಷವಾದಂತಹ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ದುರ್ಗಾ ಹೋಮವನ್ನು ಸಹಿತ ಏರ್ಪಡಿಸಲಾಗಿದೆ. ಆದ್ದರಿಂದ ಸರ್ವ ಭಕ್ತಾದಿಗಳು ಈ ಪೂರ್ಣಾವತಿ ಸಮಯಕ್ಕೆ ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಸುಮಾರು 4,000 ಜನರಿಗೆ ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆಯ ರೋಟರಿ ಶಾಲಾ ಆವರಣದಲ್ಲಿ ಡಿಸ್ಟ್ರಿಕ್ಟ್ ಇಂಟರಾಕ್ಟ್ ಸಮಾವೇಶವನ್ನು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ವಲಯ 8ರ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿದಿ ಹೇಳಿದರು. ಗುರುವಾರ ರೋಟರಿ ಶಾಲೆಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಯುವ ಪೀಳಿಗೆಯಲ್ಲಿ ಶಿಸ್ತುಬದ್ಧ ಜೀವನ ಮತ್ತು ಸೇವಾ ಮನೋಭಾವ ಬೆಳೆಸಿ ಉತ್ತಮ ಪ್ರಜೆಗಳನ್ನು ರೂಪಿಸುವ ಉದ್ದೇಶ ಹೊಂದಿ ರೋಟರಿ ಅಂತಾರಾಷ್ಟೀಯ ಸಂಸ್ಥೆ ನೇತೃತ್ವದಲ್ಲಿ ರಚಿಸಲಾಗಿರುವ ರೋಟರಾಕ್ಟ್ ಸಂಸ್ಥೆಯ ಜಿಲ್ಲಾ 3182ರ ಸಮಾವೇಶವು ಡಿಸೆಂಬರ್ 1ರಂದು ಪಟ್ಟಣದ ರೋಟರಿ ಆಂಗ್ಲ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದರು. ಯುವ ಪೀಳಿಗೆಯಲ್ಲಿ ದೇಶ, ಸ್ನೇಹ, ಪರಿಸರದ ಬಗ್ಗೆ ಕಾಳಜಿ, ಜೀವನ ಕೌಶಲ್ಯ ಬೆಳೆಸೋದು ಹಾಗೂ ಶಿಸ್ತುಬದ್ಧ ಜೀವನ ನಿರ್ವಹಣೆ ಮೂಲಕ ಉತ್ತಮ ಪ್ರಜೆಗಳನ್ನು ರೂಪುಗೊಳಿಸುವ ಗುರಿಯೊಂದಿಗೆ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಶಾಲೆಗಳಲ್ಲಿ ಕಲಿಯುತ್ತಿರುವ 12ರಿಂದ 18 ವಯೋಮಿತಿ ಒಳಗಿನ ವಿದ್ಯಾರ್ಥಿಗಳನ್ನು ಸದಸ್ಯರನ್ನಾಗಿಸಿ ರೋಟರಾಕ್ಟ್ ನಾಮಾಂಕಿತ ಸಂಸ್ಥೆ 1968ರಲ್ಲಿ ರಚಿಸಲಾಗಿದೆ ಎಂದರು. ಕಾರ್ಯಕ್ರಮದ ಸಂಯೋಜಕ ಡಾ ರವಿಕಿರಣ್ ಮಾತನಾಡಿ, ರೋಟರಿ ಜಿಲ್ಲೆ 3128 ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಸೇರಿದಂತೆ ಒಟ್ಟು 4 ಕಂದಾಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ವ್ಯಾಪ್ತಿಯಲ್ಲಿ ಒಟ್ಟು 115 ಇಂಟ್ರಾಕ್ಟ್ ಕ್ಲಬ್ಗಳು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಮುಂದಿನ ಭಾನುವಾರ ದಿನಾಂಕ 1/12/2024 ಪಟ್ಟಣದ ರೋಟರಿ ಆಂಗ್ಲ ಶಾಲೆ ಸಭಾಂಗಣದಲ್ಲಿ ಸುಮಾರು 500 ಮಕ್ಕಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಒಂದು ದಿನದ ಕಾರ್ಯಾಗಾರದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಅಸಿಸ್ಟೆಂಟ್ ಪ್ರೊಫೆಸರ್ ಮಂಜುನಾಥ್, ಅಂತಾರಾಷ್ಟೀಯ ಶಿಕ್ಷಣ ತರಬೇತುದಾರ ಸಾಗರ್ ಎಹೆಚ್ ಮುಂತಾದವರಿಂದ ಮಕ್ಕಳಿಗೆ ಸ್ವಯಂ ಶಿಸ್ತು ಪಾಲನೆ ಮತ್ತು ಜೀವನ ಕೌಶಲ್ಯ ತರಬೇತಿ ಶಿಬಿರಗಳು ನಡೆಯಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ರೋಟರಿ ಸಂಸ್ಥೆ ಅಧ್ಯಕ್ಷ ಎಡಿ ವೀರೇಂದ್ರ ಕುಮಾರ್ ವಹಿಸುವರು ಹಾಗೂ ಉದ್ಘಾಟನೆಯನ್ನ ಜಿಲ್ಲಾ ರಾಜ್ಯಪಾಲ ಸಿಎ ಆನಂದದೇವ್ ನಿರ್ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಪೂರ್ವ ರಾಜ್ಯಪಾಲರುಗಳು ಹಾಗೂ ಹಲವು ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದರು. ಮುಕ್ತಾಯ ಸಮಾರಂಭದಲ್ಲಿ ರೋಟರಿ ವಿಶೇಷ ಚೇತನ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ವೇಳೆ ರೋಟರಿ ಟ್ರಸ್ಟ್ನ ಉಪಾಧ್ಯಕ್ಷ ವಿಜಯಶಂಕರ್, ಕಾರ್ಯದರ್ಶಿ ರವಿಕುಮಾರ್, ಕ್ಯಾನಳ್ಳಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. HCI ನ್ಯೂಸ್, ಸಕಲೇಶಪುರ. ಮಕ್ಕಳು, ಮುಖ್ಯವಾಗಿ ಬೆಳೆಯುವ ವಯಸ್ಸಿನ ಮಕ್ಕಳಲ್ಲಿ ಸೇವಾ ಮನೋಭಾವ, ಉತ್ತಮ ಗುಣಗಳು, ಕೌಶಲ್ಯಗಳ ಬೆಳವಣಿಗೆ, ನಾಯಕತ್ವದ ಗುಣಗಳನ್ನು ಉತ್ತೇಜಿಸುವುದು, ಇದನ್ನು ಮಾಡುವುದೇ ಇಂಟರಾಕ್ಟ್ ಸಂಸ್ಥೆಯ ಒಂದು ಗುರಿ. ರೋಟರಿ ಸದಸ್ಯರ ಮಾರ್ಗದರ್ಶನದಲ್ಲಿ ಇಂಟರಾಕ್ಟ್ ಸದಸ್ಯರಿಗೆ ತರಬೇತಿಗಳನ್ನು ನೀಡಿ ಅವರನ್ನು ಮುಂದೆ ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದು ನಮ್ಮ ಗುರಿಯಾಗಿದೆ. ಅಂತಹ
ತರಬೇತಿ ನಾವು ಈ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ಗಳಲ್ಲಿ ಈಗ ನಡೀತಾ ಇರುವಂಥ ಕಾನ್ಫರೆನ್ಸಿನ ಉದ್ದೇಶನೇ ಅಂತಹ ತರಬೇತಿ. ಇಲ್ಲಿ ಏನಾಗ್ತದೆ, ಈ ಕಾರ್ಯಕ್ರಮಕ್ಕೆ ಇಂಟ್ರ್ಯಾಕ್ಟ್ ಮಕ್ಕಳು ಬಂದಾಗ ಅವರು ಬರೋದು ಒಂದು ತರಬೇತಿನೇ. ಅವರು ಅವರ ಮನೆಯನ್ನು, ಶಾಲೆಯನ್ನು ಬಿಟ್ಟು ಹೊರಗಡೆ ಪ್ರಪಂಚವನ್ನು ತಿಳ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಅಂಗಸಂಸ್ಥೆ ಡಿಆರ್ಡಿಒ ವತಿಯಿಂದ ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ನಿಕಟಪೂರ್ವ ಡೀನ್ ಡಾಕ್ಟರ್ ಪಿಸಿ ಶ್ರೀಕಾಂತ್ ಅವರಿಗೆ ಈ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗಿದೆ. ನವೆಂಬರ್ 28ರಂದು ಬೆಂಗಳೂರಿನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಳೇಬೀಡು ಹೋಬಳಿಯಲ್ಲಿ ಹೆಚ್ಚಾಗಿರುವ ಚಿರತೆ ಹಾವಳಿ. ಮೇಯುತ್ತಿದ್ದ ಹಸುವನ್ನ ಹೊತ್ತೊಯ್ದು ತಿಂದು ಹಾಕಿದ ಚಿರತೆ ಆತಂಕದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು. ಅರಣ್ಯ ಇಲಾಖೆಗೆ ದೂರು ನೀಡಿದ ಸಾರ್ವಜನಿಕರು. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಧು. ಅಂಗಾಂಗ ದಾನ ಮಾಡಿ ಮಾದರಿಯಾದ ಗಾರೆ ಕೆಲಸದ ಕಾರ್ಮಿಕ. ಹಲವರ ಜೀವ ಉಳಿಸೋ ಮಾನವೀಯತೆ ತೋರಿದ ಕುಟುಂಬಸ್ಥರು. ದಶಕದಿಂದ ಉಚಿತ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳುತ್ತಿರುವ ಆದಿಚುಂಚನಗಿರಿ ಆಸ್ಪತ್ರೆ ಡಿಸೆಂಬರ್ 1ರಿಂದ 13ರವರೆಗೆ ವಿರೂಪಗಳಿಗೆ ಉಚಿತ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡಿಸಿಕೊಳ್ಳಲು ಅಧೀಕ್ಷಕ ಡಾಕ್ಟರ್ ಕೆಎಸ್ ರವಿ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.